ನಮಸ್ಕಾರ ಸ್ನೇಹಿತರೆ. ಒಂದು ಕ್ಷಣ ಕಣ್ಮುಚ್ಕೊಂಡು ಉಸಿರಾಡ್ತಾ ಇರುವಂತಹ ಅರಣ್ಯ, ಪುರಾತನ ಕಥೆಗಳನ್ನು ಪಿಸ್ಕುಡುವಂತಹ ನದಿ ಇರುವಂತಹ ಒಂದು ಸ್ಥಳನ ಊಹಿಸಿಕೊಳ್ಳಿ. ಪಶ್ಚಿಮ ಘಟ್ಟಗಳ ತಂಪಾದ ಮಂಜು, ಎಲೆಗಳ ಪಿಸುಮಾತು ಮತ್ತು ಉತ್ತರ ಕನ್ನಡದ ಶರಾವತಿ ನದಿಯ ಸೌಮ್ಯವಾದ ಹಾಗೂ ದಣಿವೆಂದರೆ ಏನೆಂದು ಅರಿಯದೆ ಹರಿತಾ ಇರುವಂತಹ ನದಿನ ಕಲ್ಪಿಸಿಕೊಳ್ಳಿ. ಸಹಸ್ರಾರು ವರ್ಷಗಳಿಂದ ಅವಳು ಈ ಭೂಮಿಯ ಮೂಲಕ ತನ್ನ ಹಾದಿಯನ್ನ ಕಂಡುಕೊಂಡಿದ್ದಾಳೆ. ಒಂದು ವಿಶಿಷ್ಟ ಪರಿಸರ ವ್ಯವಸ್ಥೆ ಮತ್ತು ಅದನ್ನು ತಮ್ಮ ನೆಲೆಯೆಂದು ಕರೆದವರ ಜೀವನವನ್ನ ಪೋಷಿಸಿದ್ದಾಳೆ. ಆದರೆ ಇಂದು ಅವಳಿಗಾಗಿ ಒಂದು ಹೊಸ ಕಥೆಯನ್ನ ಬರೆಯಲಾಗುತ್ತಿದೆ. ಅದು ಜೀವನ ಮತ್ತು ಹರಿವಿನದಲ್ಲ, ಆದರೆ ಕಾಂಕ್ರೀಟ್, ಉಕ್ಕು ಮತ್ತು ಒಂದು ಶಾಂತವಾದ ಗಂಭೀರ ನಷ್ಟದ ಕತೆ. ಇದು ಈಗಾಗಲೇ ಪ್ರಸ್ತಾಪಿಸಿರುವಂತಹ ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆಯ ಕಥೆ. ಹೌದು, ಮೇಲ್ನೋಟಕ್ಕೆ ಈ ಯೋಜನೆಯು ಪ್ರಗತಿಯ ಒಂದು ವಿಜಯದಂತೆ ಕಾಣುತ್ತದೆ. ಇದನ್ನು ಹಸಿರು ಇಂಧನ ಭವಿಷ್ಯ ಅಂದರೆ ಗ್ರೀನ್ ಎನರ್ಜಿ ಫ್ಯೂಚರ್ನತ್ತ ಒಂದು ನಿರ್ಣಾಯಕ ಹೆಜ್ಜೆ ಎಂದು ನಮಗೆ ಹೇಳಲಾಗುತ್ತದೆ. ಗ್ರಿಡ್ ಅನ್ನು ಸ್ಥಿರಗೊಳಿಸಲು, ಗರಿಷ್ಠ ಬೇಡಿಕೆಯನ್ನ ನಿರ್ವಹಿಸಲು ಮತ್ತು ನಮ್ಮ ಸೌರ ಹಾಗೂ ಗಾಳಿ ಫಾರ್ಮ್ಗಳನ್ನು ಪೂರೈಸಲು ಒಂದು 2000 ಮೆಗಾವ್ಯಾಟ್ ಪಂಪ್ಡ್ ಸ್ಟೋರೇಜ್ ಯೋಜನೆ. ಇದರ ಕಲ್ಪನೆ ಸರಳವಾಗಿದೆ. ಹೆಚ್ಚುವರಿ ವಿದ್ಯುತ್ ಬಳಸಿ ನೀರನ್ನು ಮೇಲ್ಮಟ್ಟದ ಜಲಾಶಯಕ್ಕೆ ಪಂಪ್ ಮಾಡಿ ಅಗತ್ಯವಿದ್ದಾಗ ವಿದ್ಯುತ್ ಉತ್ಪಾದಿಸಲು ಅದನ್ನು ಬಿಡುಗಡೆ ಮಾಡುವುದು. ಹೆಚ್ಚು ಆಧುನಿಕ ದಕ್ಷ ರಾಜ್ಯಗಳನ್ನು ನಿರ್ಮಿಸಲು ನಮಗೆ ಸಹಾಯ ಮಾಡಲು ಪ್ರಸ್ತಾಪಿಸಲಾದ ಒಂದು ಪರಿಹಾರ ಇದು. ಆದರೆ ಈ ದಕ್ಷತೆ ಒಂದು ಸಹಿಸಲಾಗದ ವೆಚ್ಚದೊಂದಿಗೆ, ನಷ್ಟದೊಂದಿಗೆ ಬರುತ್ತದೆ. ಹಾಗಾದ್ರೆ ಏನಿದು ಈ ನಷ್ಟ ಅಂತ ನೋಡೋದಾದ್ರೆ, ಮೊದಲ ಮತ್ತು ಅತ್ಯಂತ ನೋವಿನ ಅನಾನುಕೂಲತೆ ಎಂದರೆ ಅದು ಪರಿಸರ ನಾಶ. ಈ ಸ್ಥಳವು ಕೇವಲ ಒಂದು ಭೂಮಿಯ ತುಂಡಲ್ಲ, ಅದು ಪಶ್ಚಿಮ ಘಟ್ಟಗಳ ಹೃದಯ, ಯುನೆಸ್ಕೋ ವಿಶ್ವ ಪರಂಪರೆಯ ತಾಣ ಮತ್ತು ವಿಶ್ವದ ಅತ್ಯಂತ ಪ್ರಮುಖ ಜೀವ ವೈವಿಧ್ಯದ ಹಾಟ್ಸ್ಪಾಟ್ಗಳಲ್ಲಿ ಒಂದಾಗಿದೆ. ಈ ಯೋಜನೆಗೆ ಶತಮಾನಗಳಷ್ಟು ಹಳೆಯ ನಿತ್ಯ ಹರಿದ್ವರ್ಣ ಅರಣ್ಯಗಳ ವಿಶಾಲ ಪ್ರದೇಶವನ್ನು ತೆರವುಗೊಳಿಸುವ ಅಗತ್ಯವಿದೆ. ನಾವು ಕೇವಲ ಎಕರೆಗಳ ಬಗ್ಗೆ ಮಾತನಾಡುತ್ತಿಲ್ಲ, ನಾವು ಹೆಕ್ಟರ್ಗಳಷ್ಟು ಅರಣ್ಯದ ಬಗ್ಗೆ ಮಾತನಾಡ್ತಾ ಇದ್ದೇವೆ. ಇದು ಸಿಂಹಬಾಲದ ಅಂದರೆ ಲಯನ್ ಟೇಲ್ ಮಕಾಕ್ನಂತಹ ಸ್ಥಳೀಯ ಪ್ರಭೇದಗಳು ಮತ್ತು ಭೂಮಿಯ ಮೇಲೆ ಬೇರೆಲ್ಲಿಯೂ ಕಂಡುಬರದ ಅಸಂಖ್ಯಾತ ವೈವಿಧ್ಯಮಯ ಪಕ್ಷಿಗಳು ಮತ್ತು ಸಸ್ಯಗಳಿಗೆ ನೆಲೆಯಾಗಿದೆ. ಇವು ಕೇವಲ ಅಂಕಿ ಅಂಶಗಳಲ್ಲ, ಅವು ಜೀವಂತ ಜೀವಿಗಳು. ಅವರ ಮನೆಗಳು ಶಾಶ್ವತವಾಗಿ ಮುಳುಗಿ ಹೋಗುತ್ತವೆ. ಶರಾವತಿ ಕಣಿವೆಯು ಶಾಶ್ವತವಾಗಿ ಬದಲಾಗುತ್ತದೆ ಮತ್ತು ಈ ಅರಣ್ಯ ಒಮ್ಮೆ ಹೋದರೆ ಅದನ್ನು ಎಂದಿಗೂ ಬದಲಾಯಿಸಲು ಸಾಧ್ಯವಿಲ್ಲ. ಹೌದು, ಆದರೆ ಈ ಕತೆ ಮರಗಳು ಮತ್ತು ಪ್ರಾಣಿಗಳೊಂದಿಗೆ ಮುಗಿಯುವುದಿಲ್ಲ. ಇದು ಜನರ ಬಗ್ಗೆ. ಈ ಯೋಜನೆಯು ಸ್ಥಳೀಯ ಸಮುದಾಯಗಳ ಸ್ಥಳಾಂತರಕ್ಕೆ ಕಾರಣವಾಗುತ್ತದೆ. ತಲೆಮಾರುಗಳಿಂದ ಅರಣ್ಯದೊಂದಿಗೆ ಸಾಮರಸ್ಯದಿಂದ ಬದುಕಿರುವ ಕುಟುಂಬಗಳಿವು. ಅವರ ಜೀವನವು ನದಿ ಮತ್ತು ಅದರ ದಂಡೆಗಳೊಂದಿಗೆ ಹೆಣೆದುಕೊಂಡಿದೆ. ಅವರು ರೈತರು, ಕುಶಲಕರ್ಮಿಗಳು ಮತ್ತು ಅರಣ್ಯ ನಿವಾಸಿಗಳು. ಅವರ ಜೀವನೋಪಾಯವು ಈ ಭೂಮಿಯ ಲಯವನ್ನು ಅವಲಂಬಿಸಿದೆ. ಅವರನ್ನು ಕೇವಲ ಸ್ಥಳಾಂತರಿಸಲು ಕೇಳುತ್ತಿಲ್ಲ, ಅವರನ್ನು ಅವರ ಪೂರ್ವಜರ ಮನೆಗಳು ಮತ್ತು ಅವರ ಸಾಂಸ್ಕೃತಿಕ ಪರಂಪರೆಯಿಂದ ಕಿತ್ತು ಹಾಕಲಾಗುತ್ತಿದೆ. ನಾವು ಪರಿಹಾರದ ಬಗ್ಗೆ ಮಾತನಾಡುತ್ತೇವೆ, ಆದರೆ ಒಂದು ನೆನಪಿರಲಿ, ಭೂಮಿಯೊಂದಿಗೆ ಜೀವನದುದ್ದಕ್ಕೂ ಇರುವ ಸಂಪರ್ಕದ ಬೆಲೆ ಏನು? ಈ ಹಳ್ಳಿಗಳ ಸಾಮಾಜಿಕ ರಚನೆಯನ್ನು ಹರಿದು ಹಾಕಲಾಗುತ್ತದೆ. ದುರ್ಬಲ ಜನಸಂಖ್ಯೆಯನ್ನು ಕಷ್ಟದ ಭವಿಷ್ಯಕ್ಕೆ ತಳ್ಳಲಾಗುತ್ತದೆ. ಈ ಶರಾವತಿ ನದಿಯು ನಮಗೆ ಎಷ್ಟೊಂದು ಕೊಟ್ಟಿದ್ದಾಳೆ. ಭವ್ಯವಾದ ಜೋಗ ಜಲಪಾತದಿಂದ ಹಿಡಿದು ಭೂಮಿಗೆ ಉಸಿರು ತುಂಬುವ ಜೀವನದವರೆಗೆ. ಈಗ ನಾವು ಆಯ್ಕೆ ಮಾಡಬೇಕಾಗಿದೆ. ಒಂದು ಇಂಜಿನಿಯರಿಂಗ್ ಅದ್ಭುತಕ್ಕಾಗಿ ನಾವು ಅವಳ ಹರಿವನ್ನು ಮೌನಗೊಳಿಸಬೇಕೇ? ಇತರ ಕಡಿಮೆ ವಿನಾಶಕಾರಿ ವಿಧಾನಗಳ ಮೂಲಕ ಹೆಚ್ಚು ದಕ್ಷವಾಗಿಸಬಹುದಾದ ಒಂದು ಗ್ರಿಡ್ಗಾಗಿ ನಾವು ಒಂದು ಜೀವಂತ ಪರಂಪರೆಯನ್ನು ತ್ಯಾಗ ಮಾಡಬೇಕೇ? ಈ ಯೋಜನೆಯು ಪ್ರಗತಿಯ ಸಂಕೇತವಲ್ಲ, ಇದು ನಮ್ಮ ದೂರದೃಷ್ಟಿಯಿಲ್ಲದ ಮನೋಭಾವದ ಸ್ಮಾರಕವಾಗಿದೆ. ಕೆಲವೊಮ್ಮೆ ಅಭಿವೃದ್ಧಿಯ ವೆಚ್ಚವು ಒಂದು ಸ್ಥಳದ ಆತ್ಮವಾಗಿರುತ್ತದೆ ಮತ್ತು ಒಂದು ನದಿಯ ಸೌಮ್ಯವಾದ ಪಿಸುಮಾತು ಶಾಶ್ವತವಾಗಿ ಮೌನವಾಗುತ್ತದೆ.